ಅಸ್ತವನ್ನು ಚಾಚುವ ಸಾಧ್ಯತೆಗಳೆಲ್ಲ ಹೆಚ್ಚಾಗಿದ್ದಾವೆ. ಜೊತೆಗೆ ಈ ಮುಂಬರುವ ದಿನಗಳಲ್ಲಿ ಭಾಳ ಇಲ್ಲ, ಇನ್ನೂ ಒಂದು ವಾರದಲ್ಲೇ ಇಡೀ ವಿಶ್ವದಲ್ಲಿ ಎಣ್ಣೆಯ ತಲ್ಲಣ ನಿಶ್ಚಿತವಾಗಿ ಉಂಟಾಗಿ ಈಗಾಗಲೇ ನಮ್ಮ ಭಾರತದಲ್ಲಿ ಕಾಣ್ತಾ ಇದೆ. ಆ ಮಾತು ಬೇರೆ, ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಆದರೆ ಇದರಲ್ಲಿ ಮಾತ್ರ ನೇರವಾಗಿ ಅಮೇರಿಕೆ ಇವತ್ತಿನ ಒಂದು ರಿಸಲ್ಟ್, ಇವತ್ತು 13 ದಿನ, ಈ 13 ದಿನದ ರಿಸಲ್ಟದಲ್ಲೇ ಅಮೇರಿಕೆ ಹಿಂಬಡಿತ ಆಗಿದೆ. ಹೇಳ್ತಿರ್ಬೋದು ನಾವು ಗೆದ್ದಿದ್ದೀವಿ, ಅದಕ್ಕಿಂತ ಸರಿತೀವಿ ಅನ್ನೋಂಥ ಹಾಗೆ ಹುಡುಕ್ತಾ ಇದ್ದಾರೆ, ಹೇಗೆ ಬರೋರಪ್ಪ ಹೊರಗೆ ಅಂತೇಳಿ. ಈಗಾಗಲೇ 4 ರಾಷ್ಟ್ರಗಳನ್ನು ಬಿಟ್ಟಿದ್ದಾರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ, ಆದರೆ ಅದಕ್ಕೆ ಒಪ್ತಾ ಇಲ್ಲ. ಇರಾನ್ಗೆ ಹಾಕಿದ ಕಂಡೀಷನ್ ನಿಮ್ಗೆ ಗೊತ್ತಾಗ್ತದೆ. ಮೊದಲಾಗೆ ಹಾರ್ಮುಜ್ ಬಂದ್, ಯಾವ ರಾಷ್ಟ್ರ ಹೋಗ್ತದೆ ಎಲ್ಲರೂ ಬಂದು ಬೇಕಂಗೆ ಬರೋರು ಅಮೇರಿಕದವರು ಅನ್ನೋದು ಚಾಲೆಂಜ್ ಅದ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳಿಗೆ, ಅರಬ್ ರಾಷ್ಟ್ರಗಳಿಗೆ ಎಲ್ಲರಿಗೂ ವಾರ್ನಿಂಗ್ ಅದ. ನೀವು ಅಮೇರಿಕ ನೆಲೆಗಳನ್ನು ಮುಚ್ಚದೆ ಹೋದ್ರೆ ನಮ್ಮ ದಾಳಿ ಮೇಲೆ ನಿರಂತರ ನಿಲ್ಲೋದಿಲ್ಲ ಅನ್ನುವಂಥದ್ದು. ಮತ್ತು ಯುದ್ಧ ಅಂತಿ ಇದು ನಿರಂತರ ಹೋಗುವಂಥದ್ದು. ಎಲ್ಲಿವರೆಗೆ ನನ್ನ ಲಾಸ್ ಅದು ತುಂಬಿಕೊಡೋದಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ದಾಳಿ ಮಾಡೋದು ಎಲ್ಲಿವರೆಗೆ ಒಪ್ಪುವುದಿಲ್ಲ, ಅಲ್ಲಿವರೆಗೆ ಯುದ್ಧ ಅನ್ನುವಂಥ ಸ್ಪಷ್ಟ ಮಾತುಗಳನ್ನು ಹೇಳಿದ್ರಿಂದಾಗೆ ಇವತ್ತು ಮುಸ್ತಫಾ ಖಮೇನಿ, ಆಯತುಲ್ಲಾ ಖಮೇನಿಯ ಮಗ ಇವತ್ತು ಗೆದ್ದಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇದಕ್ಕೇನು ಉತ್ತರ ಅಮೆರಿಕೆಯಿಂದ ಅನ್ನೋದು, ಅದೇ ಕಾಲಕ್ಕೆ ಕೊಲ್ಲಿ ರಾಷ್ಟ್ರದಿಂದ ಏನು ಉತ್ತರ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಸ್ಪಷ್ಟ ಆಗ್ತಾ ಇದೆ. ಆದರೆ ಇವತ್ತಿನವರೆಗೆ ಮಾತ್ರ ಇರಾನದ ಕೈ ಮೇಲಾಗಿದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ, ಇದು ಇವತ್ತಿನವರೆಗಿನ ಬೆಳವಣಿಗೆ, 13ನೇ ದಿನದವರೆಗಿನ ಬೆಳವಣಿಗೆಗಳು. ಇದು ನಿಮ್ಮ ಲೈಕ್ ಆಗಿರ್ಬೋದು, ಈ ಸುದ್ದಿಗಳು ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.